2026ರಲ್ಲಿ ಮಾರ್ಕೆಟ್ ಕಂಟಿನ್ಯೂ ಕರೆಕ್ಷನ್ಸ್ ಆಗ್ತಿದೆ. ಯಾಕೆ ಅಂತ ನಿಮ್ಗೆ ಗೊತ್ತಾ? ರೀಸನ್ಸ್ ಏನಂತ ನಿಮ್ಗೆ ಗೊತ್ತಾ? ಎಲ್ಲವನ್ನ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್. ಸ್ನೇಹಿತರೆ, ಇವತ್ತು ಇಡೀ ವಿಶ್ವ ಯುದ್ಧದ ಕಾರ್ಮೋಡದಲ್ಲಿ ಬದುಕ್ತಾ ಇದೆ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ಟ್ಯಾರಿಫ್ ಅನ್ನೋ ಒಂದು ಅಸ್ತ್ರವನ್ನು ಬಳಸ್ಬಿಟ್ಟು ಇಡೀ ವಿಶ್ವವನ್ನು ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಟ್ಯಾರಿಫ್ ಅನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ 15-20 ದಿನಗಳಲ್ಲಿ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ರು, ಗ್ರೀನ್ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿದ್ದಾರೆ. ಈ ಎಲ್ಲ ಪಾಯಿಂಟ್ಗಳು ಗ್ಲೋಬಲಿ ಒಂಥರ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಿದ್ದಾವೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಸ್ನೇಹಿತರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಕಳೆದ ಒಂದು 15 ದಿನಗಳಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ನಿಂದ 36,500 crores ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್. ಸ್ನೇಹಿತರೆ, ಸುಮಾರು ಜನರಿಗೆ ವ್ಯಾಲ್ಯೂಯೇಷನ್ ಅಂದ್ರೆ ಏನಂತ ಗೊತ್ತಿರಲ್ಲ. ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ಬೇಕಂತಂದ್ರೆ ಆ ವಸ್ತುವಿನ ಬೆಲೆ ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಇದೆಯೋ, ರೀಸನೇಬಲ್ ಇದೆಯೋ, ಡಿಸ್ಕೌಂಟ್ ಅಲ್ಲಿ ಇದೆಯೋ ಅಂತ ಚೆಕ್ ಮಾಡ್ತೀವಿ. ಒಂದು ವೇಳೆ ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಇತ್ತಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡ್ತೀವಿ, ಪ್ರೈಸ್ ಕೆಳಗಡೆ ಬಂದಾದ್ಮೇಲೆ ಆಮೇಲೆ ಬೈ ಮಾಡ್ತೀವಿ. ಅದೇ ರೀತಿಯಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಸದ್ಯದ ಪರಿಸ್ಥಿತಿನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಕೋವಿಡ್ ಸಂದರ್ಭದಲ್ಲಿ ಕಂಟಿನ್ಯೂ ಆಗಿ 1-2-3 ವರ್ಷ ಭಾರತ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಕರೆಕ್ಷನ್ಸೇ ಆಗಿರಲಿಲ್ಲ. ಆ ಕಾರಣದಿಂದಾಗಿ ಭಾರತ ಸ್ಟಾಕ್ ಮಾರ್ಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಎಕ್ಸ್ಪೆನ್ಸಿವ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿರೋ ಸಂದರ್ಭದಲ್ಲಿ ಸುಮಾರು ಜನ ಪ್ರಾಫಿಟ್ ಬುಕ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ವೇಟ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಸೆಲ್ ಮಾಡ್ತಾರೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಸದ್ಯಕ್ಕೆ ಕೆಳಗಡೆ ಬರ್ತಾ ಇದೆ.